ಕನಿಕಾ, ನೀನ್ ಇಲ್ಲಿ ಬರುವ ಮಾತು ಕೊಟ್ಟಿದ್ರು ನನ್ಗಂತೂ ನಿನ್ನ ನಿರೀಕ್ಷೆನೆ ಇರ್ಲಿಲ್ಲ ಕಣೆ. ಮದುವೆ ಮಾಡುವ ಮಾತು ನನ್ನದೆಲ್ಲ ತಪಸ್ಸು. ಆದ್ರೆ ಮದುವೆಗಿಂತ ಮುಂಚಿತವಾಗಿ ಈ ರೀತಿ ಸಂಧಿಸುವುದು ಶುದ್ಧ ತಪ್ಪು. ಯಾವುದೇ ಆಗ್ಲಿ, ಬಳಸಿದಷ್ಟು ಹೊಳಪು ಕಡಿಮೆ ಆಗುತ್ತದೆ. ನಿನ್ನನ್ನ ಬಳಸುವುದು ಕೇವಲ ಮಾತಿಗಷ್ಟೇ, ಅದನ್ನ ಹೊರತು ಬಯಕೆ ತುಡಿತಕ್ಕಲ್ಲ ಕಣೆ. ಕನಿಕಾ, ನೇರವಾಗಿ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ, ನೀನ್ ನನ್ನನ್ನ ಯಾಕೆ ಇಷ್ಟಪಟ್ಟೆ? ಹೆಣ್ಣಿಗೆ ವಯಸ್ಸಿನ ಅನುಗುಣವಾಗಿ 108 ಕನಸುಗಳನ್ನು ಹೊತ್ತಿರ್ತಾಳೆ. ತಾನು ಪ್ರೀತಿಸಿದ ಹುಡುಗ ಹೀಗೆ ಇರಬೇಕು, ಇಂಥವನೇ ಆಗಿರ್ಬೇಕು, ಇಂಥ ರೂಪವನ್ನೇ ಪಡೆದಿರಬೇಕು ಅಂತ 108 ಕನಸುಗಳನ್ನ ಹೊತ್ತಿರ್ತಾಳೆ. ನಾನಿಷ್ಟ ರೂಪ ನಿಮ್ಮಲ್ಲಿತ್ತು, ಅದಕ್ಕೆ ನೀವು ಇಷ್ಟ ಆದ್ರಿ. ಹಾಗಾದ್ರೆ ನನ್ನ ಗುಣ, ನಡತೆ, ಹಣ, ಅಂತಸ್ತು, ವಿದ್ಯೆ ಇದರ ಬಗ್ಗೆ ನಿನಗೆ ಭಾವನೆಗಳೇ ಇಲ್ವೇ? ನನಗೆ ಭಾವನೆಗಳಿರೋದು ನಿಮ್ಮ ಮೇಲೆ ಹೊರತು ನಿಮ್ಮಲ್ಲಿರುವ ಹಣ, ಅಂತಸ್ತಿನ ಮೇಲಲ್ಲ. ಇವತ್ತು ಹಣ ಹೋಗ್ಬಹುದು, ನಾಳೆ ಮತ್ತೆ ಬರಲೂಬಹುದು. ಅದು ಬಂದಾಗ ಸವಕಲಾಗಿರುತ್ತೆ. ಹೌದು, ನಾನು ಬಡವಳಂತ ಗೊತ್ತಿದ್ರು ನನ್ನಲ್ಲಿ ಇಷ್ಟಪಟ್ಟು ಬಡತನದಲ್ಲಿ ಬೆಳೆದ ಹೆಣ್ಣಿಗೆ ಸಂಪ್ರದಾಯದ ಸಂಸ್ಕಾರವಿರುತ್ತದೆ. ಕುಟುಂಬವನ್ನು ಕೂಡಿಸುವ, ಪ್ರೀತಿಯನ್ನು ಹಂಚುವ, ಎಲ್ಲರನ್ನೂ ಸಮಾನರಾಗಿ ಕಾಣುವ ಹುಟ್ಟು ಗುಣವಿರುತ್ತದೆ ಎಂದು ನಾ ಕಲಿತ ವಿದ್ಯೆ ತಿಳಿಸಿಕೊಟ್ಟ ಸತ್ಯಗಣ. ಕಂಡ ಕಣ್ಣುಗಳು ಮತ್ತೆ ಮತ್ತೆ ತಿರುಗಿ ನೋಡುವ ರೂಪವಿದೆ. ಜಗದ ಎಲ್ಲ ಶಿಲ್ಪಿಗಳು ಒಟ್ಟಾಗಿ ಕೆತ್ತಿರೋ ಬಾಲಿಕೆ ರೂಪದ ಸೃಷ್ಟಿ ನೀನು. ಹಾಗಾಗಿ ನಂಗೆ ನೀನು ಇಷ್ಟ ಆದ. ಕನಸಿನಲ್ಲೂ ಕೂಡ ನಿಮ್ಮನ್ನು ಇನ್ನೊಬ್ಬರು ಮುಟ್ಟದಷ್ಟು ಮನಸಾರ ಪ್ರೀತಿಸ್ತೀನಿ. ಆದ್ರೆ ನನ್ನ ಅಣ್ಣ ಹಾಗೂ ನನ್ನ ತಂಗಿಯ ಬದುಕು ದಾರಿ ತೆರಿಬೇಕು. ಅಲ್ಲಿವರೆಗೂ ನಾನು ದುಡಿಬೇಕು. ಈ ಗುರಿಗೆ ನೀವು ಯಾವತ್ತೂ ಅಡ್ಡಿ ಬರಬಾರ್ದು. ಹಾಗಂತ ಮಾತು ಕೊಡಿ. ಅದರಲ್ಲಿ ನನ್ನ ಪಾಲು ಕೂಡ ಮೀಸಲಾಗಿರ್ತದೆ. ಕೇವಲ ಇದು ಮಾತ್ರವಲ್ಲ, ಬೆಳಕನ್ನೇ ಕಳೆದುಕೊಂಡರ ಪಾಲಿಗೆ ನಾವು ದಾರಿ ದೀಪವಾಗಬೇಕು. ಕನಸುಗಳನ್ನೇ ಕಳೆದುಕೊಂಡರ ಪಾಲಿಗೆ ನಾವು ಸೇತುವೆಯಾಗಿ ದಡ ಮುಟ್ಟಿಸಬೇಕು. ಕನಿಕಾ, ಈ ಸಮಾಜದ ಋಣವನ್ನು ತೀರಿಸುವಲ್ಲಿ ಸದಾ ನನ್ನ ಜೊತೆಯಾಗಿರ್ತೀಯ. ನಾನು ಕೂಡ ಇಷ್ಟಪಟ್ಟಿದ್ದು ನಿಮ್ಮತ್ತ ನಿಸ್ವಾರ್ಥ ಸೇವೆಯಲ್ಲ, ಮತ್ತೊಬ್ಬರಿಗೆ ಒಳ್ಳೆ ಮಾಡುವ ಈ ನಿಮ್ಮ ಮನಸ್ಸನ್ನ ಅಂದಾಗ ಮಾತ್ರ ಅದು ಸಮರಸದ ದಾಂಪತ್ಯ ಎನಿಸಿಕೊಳ್ಳುತ್ತದೆ, ಸಾರ್ಥಕ ಬದುಕಿನ ಮೆಟ್ಟಲಾಗುತ್ತದೆ. ಹಾ ಕನಿಕಾ, ಈ ನಮ್ಮ ಮೊದಲ ನೆನಪಿಗಾಗಿ ಒಂದು ಹಾಡಿಗೂ ಬರಗಾಲ ತರುವಷ್ಟು ಜಿಪುಣಳಾಗ್ಬೇಡ ನೀನು. ಖಂಡಿತವಾಗ್ಲೂ ಇಲ್ಲ. ಗಂಡಿಗೆ ಹೆಣ್ಣಿಗಿಂತ ಪ್ರೀತಿ ಬಲೆಗಳನ್ನ ಬಿತ್ತಬೇಕೆಂಬ ಆಸೆ ಹೆಚ್ಚಾಗಿ ಇರುತ್ತೆ. ಬನ್ನಿ.